ಮೂಡ ಹಗರಣದ ವಿರುದ್ಧ ಪಾದಯಾತ್ರೆಯನ್ನು ಏನು ಮಾಡಬೇಕು ದೋಸ್ತಿ ನಾಯಕರು ಅಂದ್ಕೊಂಡಿದ್ರು, ಅದಕ್ಕೆ ಕುಮಾರಸ್ವಾಮಿ ಒಲ್ಲೆ ಅಂದಿದ್ದಾರೆ. ಇದೇ ವಿಚಾರವನ್ನು ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಯಾಕೆ? ಈ ಸ್ಟೋರಿ ನೋಡಿ. ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ಯಾರು ಕಾರಣ? ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ. ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ. ನಮ್ಮನ್ನ ಹೊರಗಿಟ್ಟು ನಿರ್ಧಾರ ಮಾಡ್ತೀರಾ? ನನಗೂ ಸಹಿಸಿಕೊಳ್ಳೋದಕ್ಕೆ ಇತಿಮಿತಿ ಇದೆ. ಪಾದಯಾತ್ರೆಗೆ ನಮ್ಮ ಬೆಂಬಲವಿಲ್ಲ. ಎಸ್, ಮೈತ್ರಿ ಪಕ್ಷದ ವಿರುದ್ಧವೇ ಮೊದಲ ಸಲ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಗಿ ಕೆಂಡವಾಗಿದ್ದಾರೆ. ಮೂಡ ಅಕ್ರಮ ಸೈಟ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪಾದಯಾತ್ರೆಯ ವೇದಿಕೆ ಸಿದ್ಧ ಮಾಡ್ತಾ ಇದೆ. ಇದಕ್ಕೆ ಜೆಡಿಎಸ್ನ ನೈತಿಕ ಬೆಂಬಲ ಇದೆಯಾ ಅಂದಿದ್ದಕ್ಕೆ ಎಚ್ಡಿಕೆ ಫುಲ್ ಗರಂ ಆಗಿ ಮಾತನಾಡಿದ್ರು. ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಯಾರೇ ಅವನು ಪ್ರೀತಮ್ ಗೌಡ? ಪೆನ್ ಡ್ರೈವ್ ಕೇಸ್ ವಿಚಾರದಲ್ಲಿ ಮಾಜಿ ಸಂಸದ ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡೋದಕ್ಕೆ ಹೊರಟವರನ್ನ ಸಭೆಗೆ ಕರೀತಾರೆ. ಅವರ ಪಕ್ಕದಲ್ಲಿ ನಾನು ಕೂರ್ಬೇಕಂತೆ. ಪೆನ್ ಡ್ರೈವ್ಗಳನ್ನ ಬೀದಿಗೆ ಹಂಚೋದಕ್ಕೆ ಯಾರು ಕಾರಣ ಅಂತ ಕಾರ್ವಾಕೆ ಪ್ರಶ್ನೆ ಮಾಡಿದ್ರು. ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ. ಯಾರು ಕಾರಣ? ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ. ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರೆ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಮಿತ್ರ ಪಕ್ಷ ಬಿಜೆಪಿಯ ರಾಜ್ಯ ನಾಯಕರ ವಿರುದ್ಧ ಕುಮಾರಸ್ವಾಮಿ ಇದೇ ಮೊದಲ ಬಾರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಮಲ ಪಾಳ್ಯದಿಂದ ಪ್ರತಿಕ್ರಿಯೆ ಹೇಗಿರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಹಾಗಾದ್ರೆ ಏನಿದು ಈ ಒಂದು ಮುನಿಸು? ಎಚ್ ಡಿ ಕುಮಾರಸ್ವಾಮಿ ಈ ಒಂದು ಮೂಡ ವಿರುದ್ಧದ ಪ್ರತಿಭಟನೆಗೆ ಅಥವಾ ಪಾದಯಾತ್ರೆಗೆ ಮುನಿಸಿಕೊಂಡಿದ್ಯಾಕೆ? ಇದೇ ವಿಚಾರವಾಗಿ ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರಂತೆ. ಕುಮಾರಸ್ವಾಮಿ ಅಸಮಾಧಾನದ ಬಗ್ಗೆ ಮಾತುಕತೆಯನ್ನಾಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷ ಮೂಡ ಪಾದಯಾತ್ರೆದ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರಂತೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಹಿಂದೆ ಸರಿದಿರೋ ಬಗ್ಗೆ, ಮೂಡ ಪಾದಯಾತ್ರೆ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾಕೆ ಮುನಿಸ್ಕೊಂಡಿದ್ದು, ಯಾಕೆ ಹಿಂದೇಟಾಗ್ತಾ ಇರೋದು, ಆಮೇಲೆ ನೋಡ್ತಾ ಹೋಗೋಣ. ಮೊದಲಿಗೆ ಆದಂಥ ಬೆಳವಣಿಗೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಇದೇ ಪಕ್ಕಾ ಪಾಲಿಟಿಕ್ಸ್. ಈ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಆಗಿರುವಂಥದ್ದು ದೋಸ್ತಿಗೆ ಆಗಿರುವಂಥ ಬೇಜಾರು, ಮುನಿಸು ಯಾತಕ್ಕಾಗಿ? ಹಾಗಾದರೆ NDA ಸರ್ಕಾರದಲ್ಲಿ ದೋಸ್ತಿ ನಾಯಕರ ನಡುವಿನ ಮುನಿಸಲ್ಲಿ ನಿಜಕ್ಕೂ ಕೂಡ ಅಡ್ಡ ಬಂದಿರೋದೇನು? ಪಾದಯಾತ್ರೆಗೆ ದಳಪತಿ ಒಲ್ಲೆ ಅಂದಿದ್ಯಾಕೆ? ಆ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಮೂಡ ವಿರುದ್ಧ ಪಾದಯಾತ್ರೆ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂಥೇಳಿ ವಿಪಕ್ಷಗಳು ಏನು ಪ್ರತಿಭಟನೆ ಮಾಡೋದಕ್ಕೆ, ಪಾದಯಾತ್ರೆ ಮಾಡೋದಕ್ಕೆ ಎಲ್ಲ ರೀತಿಯ ಸಜ್ಜು ಮಾಡಿಕೊಂಡಿದ್ರು.
ಆದರೆ ಈ ಮೂಡ ವಿರುದ್ಧದ ಪಾದಯಾತ್ರೆಯಲ್ಲಿ ಬಿರುಕು ಮೂಡ್ತಾ ಇದೆ. ಕಮಲ ದಳ ಮೈತ್ರಿಯಲ್ಲಿ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಪಾದಯಾತ್ರೆಯಿಂದ ದಳಪತಿ ಹಿಂದೆ ಸರಿದ್ರ. ಹಾಗಾದ್ರೆ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಮುನಿಸು ಬಂದಿದ್ಯಾಕೆ? ಬಿಜೆಪಿ ನಾಯಕರ ವಿರುದ್ಧವೇ ದಳಪತಿ ಸಿಡಿದಿದ್ದಾರೆ. ಪಾದಯಾತ್ರೆಗೆ ಬೆಂಬಲವೇ ಇಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ದೋಸ್ತಿ ನಾಯಕರು ದೋಸ್ತಿ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಯಾವುದೇ ರ್ಯಾಲಿ, ಯಾವುದೇ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಏನೇ ಆಕ್ರೋಶಗಳನ್ನು ವ್ಯಕ್ತಪಡಿಸಬೇಕು ಅಂದರೆ ಜೊತೆಯಾಗಿ ಜಂಟಿಯಾಗಿ ನಿಂತಿದ್ದು. ಆದರೆ ಈಗ ಮುನಿಸಿಕೊಂಡಿರೋದು ಯಾಕೆ ನೋಡಿ. ಹಾಗಾದ್ರೆ ಏನಿದು ಈ ಒಂದು ಮುನಿಸು? ಎಚ್.ಡಿ. ಕುಮಾರಸ್ವಾಮಿ ಈ ಒಂದು ಮೂಡ ವಿರುದ್ಧದ ಪ್ರತಿಭಟನೆಗೆ ಅಥವಾ ಪಾದಯಾತ್ರೆಗೆ ಮುನಿಸಿಕೊಂಡಿದ್ದು ಯಾಕೆ? ಇದೇ ವಿಚಾರವಾಗಿ ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರಂತೆ. ಕುಮಾರಸ್ವಾಮಿ ಅಸಮಾಧಾನದ ಬಗ್ಗೆ ಮಾತುಕತೆಯನ್ನಾಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷ ಮೂಡ ಪಾದಯಾತ್ರೆದ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರಂತೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಹಿಂದೆ ಸರಿದಿರೋ ಬಗ್ಗೆ, ಮೂಡ ಪಾದಯಾತ್ರೆ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾಕೆ ಮುನಿಸ್ಕೊಂಡಿದ್ದು, ಯಾಕೆ ಹಿಂದೇಟಾಗ್ತಾ ಇರೋದು, ಆಮೇಲೆ ನೋಡ್ತಾ ಹೋಗೋಣ. ಮೊದಲಿಗೆ ಆದಂಥ ಬೆಳವಣಿಗೆ ನೋಡಿ. ಮೂಡ ಹಗರಣದ ವಿರುದ್ಧ ಪಾದಯಾತ್ರೆಯನ್ನ ಏನು ಮಾಡಬೇಕು ದೋಸ್ತಿ ನಾಯಕರು ಅಂದ್ಕೊಂಡಿದ್ರು, ಅದಕ್ಕೆ ಕುಮಾರಸ್ವಾಮಿ ಒಲ್ಲೆ ಅಂದಿದ್ದಾರೆ. ಇದೇ ವಿಚಾರವನ್ನ ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಯಾಕೆ? ಈ ಸ್ಟೋರಿ ನೋಡಿ. ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆಗೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆಗೆ ಕರೀತಾರೆ. ಯಾರು ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ. ನಮ್ಮನ್ನ ಹೊರಗಿಟ್ಟು ನಿರ್ಧಾರ ಮಾಡ್ತೀರಾ? ನನಗೂ ಸಹಿಸಿಕೊಳ್ಳೋದಕ್ಕೆ ಇತಿಮಿತಿ ಇದೆ. ಪಾದಯಾತ್ರೆಗೆ ನಮ್ಮ ಬೆಂಬಲವಿಲ್ಲ. ಎಸ್, ಮೈತ್ರಿ ಪಕ್ಷದ ವಿರುದ್ಧವೇ ಮೊದಲ ಸಲ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಗಿ ಕೆಂಡವಾಗಿದ್ದಾರೆ. ಮೂಡ ಅಕ್ರಮ ಸೈಟ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪಾದಯಾತ್ರೆಯ ವೇದಿಕೆ ಸಿದ್ಧ ಮಾಡ್ತಾ ಇದೆ. ಇದಕ್ಕೆ ಜೆಡಿಎಸ್ನ